ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹಲವು ಮಕ್ಕಳ ತಾಯಿಯ ಬಗ್ಗೆ ಹಾಗೂ ಈ ದೇವಸ್ಥಾನ ಎಲ್ಲಿದೆ ಹಾಗೂ ಇದು ಯಾಕೆ ಸಂತಾನ ಫಲಕ್ಕೆ ವಿಶೇಷ ಎಂದು ನಾನು ತಿಳಿಸಿಕೊಡುತ್ತೇನೆ. ಈ ದೇವಸ್ಥಾನದ ವಿಶೇಷ ಹಿನ್ನೆಲೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಈ ವಿಡಿಯೋ ನೋಡಿ. ಹಾಗೆ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಹಲವು ಮಕ್ಕಳ ತಾಯಿ ಎಂದು ಯಾರನ್ನು ಕರೀತಾರೆ? ಹಲವು ಮಕ್ಕಳ ತಾಯಿಯನ್ನು ಅಮೃತೇಶ್ವರಿ ಅಮ್ಮನವರನ್ನು ಕರೀತಾರೆ. ಇದು ಎಲ್ಲಿದೆ? ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟ ಎಂಬ ಊರಿನಲ್ಲಿದೆ. ಈ ದೇವಸ್ಥಾನವು ಅತ್ಯಂತ ಪುರಾತನವಾಗಿದ್ದು ಮತ್ತು ಇಲ್ಲಿ ದೇವಿಯನ್ನು ಪರಶುರಾಮ ಸೃಷ್ಟಿಸಿದ ಸಪ್ತ ಕ್ಷೇತ್ರಗಳಲ್ಲಿ ಒಂದೆಂದು ನಂಬಲಾಗಿದೆ. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅಮ್ಮನವರ ಹಿನ್ನೆಲೆ ಏನು? ತಾಯಿ ಅಮೃತೇಶ್ವರಿ ದೇವಸ್ಥಾನವು ಕದಂಬ ಮತ್ತು ಚಾಳುಕ್ಯ ಶೈಲಿಯ ವಾಸ್ತುಶಿಲ್ಪದ ಪ್ರಭಾವವನ್ನು ಹೊಂದಿದೆ. ತಾಯಿಯ ವಿಗ್ರಹವು ಸ್ವಯಂಭೂ ಲಿಂಗವಾದ ರೂಪದಲ್ಲಿದ್ದು ಅತ್ಯಂತ ಶಕ್ತಿಯುತವಾಗಿದೆ ಎಂದು ಪರಿಗಣಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಸಂತಾನ ಫಲ ಇಲ್ಲದವರು ಈ ದೇವಸ್ಥಾನಕ್ಕೆ ಹೋಗಿ ಒಂದು ಸೇವೆಯನ್ನು ಸಲ್ಲಿಸಿ ಅಲ್ಲಿ ಹರಕೆ ಕಟ್ಟಿಕೊಂಡರೆ ಮಕ್ಕಳಾಗುತ್ತೆ ಎಂಬ ನಂಬಿಕೆ ಇದೆ. ಯಾವ ರೀತಿಯ ಹರಕೆ ಕಟ್ಟಿಕೊಳ್ಳಬಹುದು? ಮಕ್ಕಳಾಗದೇ ಇದ್ದವರು ತುಲಾಭಾರ, ಹೂವಿನ ಪೂಜೆ, ಯಕ್ಷಗಾನ ಸೇವೆ ಹಾಗೂ ತೊಟ್ಟಿಲು ಸೇವೆ ಮಾಡಿಸಬಹುದು. ಈ ದೇವಸ್ಥಾನದಲ್ಲಿ ನವರಾತ್ರಿಯ ಸಮಯದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಮತ್ತು ಉತ್ಸವಗಳು ನಡೆಯುತ್ತದೆ. ಹಾಗೆ ಕೋಟ ಗ್ರಾಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆ ಶಿವರಾಮ ಕಾರಂತರ ಜನ್ಮಸ್ಥಳವೂ ಹೌದು. ಈ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಈ ಭಾಗದ ಜನರ ಸಾಂಸ್ಕೃತಿಕವಾಗಿಯೂ ಭಾಗವಾಗಿದೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೋಟ ಎಂಬಲ್ಲಿ ಈ ದೇವಸ್ಥಾನ ಸಿಗುತ್ತದೆ. ಈ ದೇವಸ್ಥಾನದ ಪೂಜೆಯ ಸಮಯ ಬಂದು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಂಜೆ 4ರಿಂದ ರಾತ್ರಿ 8:30ರವರೆಗೆ. ಇಲ್ಲಿ ಮಧ್ಯಾಹ್ನದ 12:30ರ ಸಮಯದಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯೂ ಕೂಡ ಇರುತ್ತದೆ. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಅಮ್ಮನವರನ್ನು ನೋಡಲು ಬರುವುದಾದರೆ ಹಾಗೂ ಹರಕೆ ಕಟ್ಟಿಕೊಳ್ಳಬೇಕಾದರೆ ಮಂಗಳವಾರ ಮತ್ತು ಶುಕ್ರವಾರ ಬನ್ನಿ. ಈ ವಾರ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ. ನೀವು ಬೆಳಗ್ಗೆ 11 ಗಂಟೆಯ ಒಳಗೆ ಬರುವುದು ಸೂಕ್ತ. ಯಾಕೆಂದರೆ ಇಲ್ಲಿ ದರ್ಶನ ನಿರಾಳವಾಗಿ ಹಾಗೂ ಪಡೆದು ಪ್ರಸಾದವನ್ನು ಕೂಡ ಸ್ವೀಕರಿಸಬಹುದು. ಈ ದೇವಸ್ಥಾನದ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಹಾಗೂ ಸಂತಾನ ಫಲಕ್ಕಾಗಿ ಇಲ್ಲಿ ಮಾಡಿಸುವ ಪೂಜೆ ಈ ಎಲ್ಲವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನನ್ನ ಇನ್ನೂ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ದಿ ಲುಕ್ ಮಿರರ್ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.